ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಾಫಿ ಕೊಡ್ಲಾ? ಬೇಡ, ಬಾ ಸುನೀತಾ, ತಿಂಡಿ ತಂದಿದ್ದೀನಿ, ತಟ್ಟೆಗೆ ಹಾಕ್ಕೊಡು. ಒಂದೊಂದ್ಸತಿ ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗುತ್ತಲ್ವ ಸುನೀತಾ? ಜೀವನದಲ್ಲಿ ನಾವು ಯಾರ್ಯಾರು ಋಣ ಪಡ್ಕೊಂಡು ಬಂದಿರ್ತೀವೋ, ಯಾರ್ಯಾರು ನಮ್ಮ ಋಣ ತೀರಿಸ್ತಾರೋ ಹೇಳೋಕ್ಕೆ ಆಗಲ್ಲ. ಇವತ್ತಿದ್ದ ಹಾಗೆ ನಾಳೆ ಇರಲ್ಲ, ಇವತ್ತಿನ ಹಾಗೆ ನಾಳೆ ಯೋಚನೆ ಮಾಡೋಕ್ಕೂ ಆಗಲ್ಲ. ಈ ದೇವ್ಕಿಗೂ ನನಗೂ ಹೇಗೆ ಗೆಳೆತನ ಬೆಳೀತೋ ಏನೋ. ಇವಳನ್ನು ಹಚ್ಕೊಂಡಷ್ಟು ನಾನು ಬೇರೆ ಯಾರನ್ನು ಹಚ್ಕೊಂಡಿಲ್ಲ, ಅವಳು ಅಷ್ಟೇ. ಸುನೀತಾ, ನೀನು ಬರೀ ಸ್ನೇಹದ ಬಗ್ಗೆ ಹೇಳ್ತಿದ್ಯಾ? ನಾನು ದೇವಕಿ ಅಂದರೆ ಎಷ್ಟು ದೊಡ್ಡ ಭವಿಷ್ಯ ಅಂದ್ಕೊಂಡಿದ್ದೆ ಗೊತ್ತಾ? ಹಳೆ ಬೀಡ್ನಲ್ಲೂ ಅಷ್ಟೆ. ಅಲ್ಲಂತೂ ದೇವಕಿ ಮಾತು ಅಂದರೆ ಮುಗೀತು. ಅವಳ ಮುಂದೆ ಇನ್ಯಾರ್ದು ಮಾತು ನಡೀತಾ ಇರಲಿಲ್ಲ. ಅಷ್ಟು ಅವಳನ್ನು ಕಂಡ್ರೆ ಎಲ್ಲರಿಗೂ ಪ್ರೀತಿ, ಗೌರವ. ಆದರೆ ಎಲ್ಲರ ಪಾಲಿಗೆ ಈಗ ಅವಳೊಂದು ಕನಸಿನ ಗಂಟಾಗ್ಬಿಟ್ಟಿದ್ದಾಳೆ. ನಮ್ಮ ದೇವಕಿ ಹೀಗಾಗ್ತಾಳೆ ಅಂತ ಯಾರಾದ್ರೂ ಇವೆಲ್ಲ ಕೇಳಕ್ಕೆ ಚೆನ್ನಾಗಿರುತ್ತೆ. ಹಾಗಂತ ಅವು ನಾವಾಗಕ್ಕಾಗತ್ತಾ? ಅವೆಲ್ಲ ನಿರ್ಜೀವ ವಸ್ತುಗಳು. ಬೇರೆಯವರಿಗೆ ಸಹಾಯ ಮಾಡಕ್ಕೆ ಹೋಗೋ ವ್ಯಕ್ತಿ ತನ್ನ ಬದುಕನ್ನು ತಾನು ಸರಿಯಾಗಿ ನೋಡ್ಕೋಬೇಕಲ್ವ? ಇವಳು ಯಾಕೆಂಥ ನಿರ್ಧಾರ ತಗೊಳಕ್ಕೆ ಹೋದ್ಲು? ನನಗೂ ಆಶ್ಚರ್ಯ, ಅವಳು ಹೇಗಿದಕ್ಕೆ ಒಪ್ಕೊಂಡ್ಲು ಅಂತ. ಇವತ್ತಿಗೂ ನಾನು ಕಾಡ್ತಾ ಇರೋದು ಅದೇ ಪ್ರಶ್ನೆ. ಇನ್ನೊಬ್ರು ಮನೆ ಬೆಳಗೋ ಖುಷಿಲಿ ತಾನೇ ಯಾಕೆ ಉರಿಯೋ ನಿರ್ಧಾರ ತಗೊಂಡ್ಲು? ನಮ್ಮನ್ನು ಸೃಷ್ಟಿ ಮಾಡುವಾಗ ಬ್ರಹ್ಮ ಎಲ್ಲ
ಏನು ಚಿತ್ತು, ಎಲ್ಲಾದರೂ ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆ ಹೇಗೆ? ಏನಿಲ್ಲಪ್ಪ, ಇವತ್ತು ಮನೇಲಿ. ಮತ್ತ್ಯಾಕೋ ಚೇತು, ಬೆಳಗ್ಗೆಯಿಂದ ಕೂರ್ತಾ ಇಲ್ಲ, ನಿಂತ್ಕೋತಾ ಇಲ್ಲ, ಒದ್ದಾಡ್ತಿದ್ಯಾ? ಏನು ಇಲ್ವಲ್ಲ. ಬಹುಶಃ ಸುಮತಿಗೆ ಬರ್ತೀನಿ ಅಂತ ಟೈಮ್ ಕೊಟ್ಟಿರಬೇಕು. ಅದಕ್ಕೆ ಯಾಕೋ ನಾಚಿಕೆ. ಹೋಗೋದಿದ್ರೆ ಹೋಗು. ಆ ರೀತಿ ಏನಿಲ್ಲ ಅಕ್ಕ, ಟೈಮ್ ಕೊಟ್ಟರೆ ನಾನೇ ಹೋಗ್ತಿರ್ಲಿಲ್ವಾ? ನೀನು ಕರೆದ್ರೂ ಅವಳು ಬರಬೇಕಲ್ಲ. ನಾರಾಯಣವರು ಅವತ್ತೇ ಲಕ್ಷ್ಮಣ ರೇಖೆ ಹಾಕಿದ್ದಾರೆ. ಪರ್ಮಿಷನ್ ಇಲ್ಲದೆ ಹಾಗೆಲ್ಲ ಮೀಟ್ ಮಾಡೋ ಹಾಗಿಲ್ಲ, ಅವತ್ತೇ ಹೇಳಿದ್ದಾರೆ. ಬನ್ನಿ ಯಶು, ನೆಂಟರು ಬಂದರು. ಮುಂದೆ ಏನು ಅನ್ನೋದೇ ನನಗೆ ಯೋಚನೆ ಆಗಿಬಿಟ್ಟಿದೆ. ನೀನೇನಾದರೂ ಯೋಚನೆ ಮಾಡಿದೀಯಾ? ಇಲ್ಲ ಸರ್, ಮನೆಯವ್ರಿಗೂ ತಿಳಿಯೋ ಹಾಗಿಲ್ಲ. ದೇವಕಿ ಮಗು ನಂದೇ ಅನ್ನೋ ತೀರ್ಮಾನಕ್ಕೆ ಬಂದ್ರೆ? ಇಲ್ಲ ಸರ್, ಅದು ಹೇಗಾಗತ್ತೆ? ನ್ಯಾಯಸಮ್ಮತವಾಗಿ ರಘು ಯಶೋದಾಗೆ ಆ ಮಗು ಸೇರಬೇಕು. ಈ ವಿಚಾರದಲ್ಲಿ ನಾವು ದೇವಕಿಗೆ ಬುದ್ಧಿ ಹೇಳಲೇಬೇಕಾಗತ್ತೆ. ಯಶೋಧ ರಘು ವಿಚಾರದಲ್ಲಿ ಯಾರು ಏನೇ ಹೇಳಿದ್ರು ಇವಳು ಒಪ್ಕೊಳ್ಳೋ ವಿಚಾರದಲ್ಲಿ ಅನುಮಾನ ಇದೆ. ಯಶೋಧೆಯಿಂದ ಇವಳಿಗೆ ತುಂಬಾ ಘಾಸಿ ಆಗಿದೆ. ಅಲ್ಲಿ ಕಳೆದ ಒಂದೊಂದು ಕ್ಷಣನೂ ಇವಳ ಮನಸ್ಸಿನಲ್ಲಿ ಹಠನ ಜಾಸ್ತಿ ಮಾಡಿದೆ. ಇವಳು ಅಲ್ಲಿ ಕಳೆದ ಒಂದೊಂದು ಕ್ಷಣನೂ ಇವಳಲ್ಲಿ ಹಠನ ಹುಟ್ಟಿಸಿದೆ. ದ್ವೇಷನೂ ಹುಟ್ಟಿಸಿರ್ಬೋದು. ಯಾವುದೇ ಕಾರಣಕ್ಕೂ ಆ ಮಗುನ ಅವ್ರ ಕೈ ಕೊಡಲ್ಲ ಅಂತ. ನನಗೇನೋ ಪದೇ ಪದೇ ಇದು ಹೀಗೆ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಇದನ್ನು ನಾವು ಗಂಭೀರವಾಗಿ ಯೋಚಿಸ್ಬೇಕು ಸರ್. ಇತ್ತೀಚೆಗೆ ಅವಳ ಮನಸ್ಸಿನಲ್ಲಿ ಏನು ತಾಕಲಾಟ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವಳು ಯಾವತ್ತೂ ಹೀಗಿರಲಿಲ್ಲ. ಯಾವುದೇ ವಿಚಾರ ಕೇಳಿದ್ರು ನಿಮ್ಮಿಷ್ಟ ಅಂತ ಮಾತು ಮುಗಿಸೋಕೆ ಪ್ರಯತ್ನ ಪಡ್ತಾಳೆ. ಕೆಲವು ಮುಖ್ಯ ವಿಚಾರಗಳ ನಿರ್ಧಾರ ಬಂದಾಗ ನಿಮ್ಮಿಷ್ಟ ಅಂತ ಅವಳು ಹೇಳಿದ್ರೆ ಅದು ಅವಳಿಗೆ ಇಷ್ಟ ಇಲ್ಲ ಅಂತಲೂ ಆಗ್ಬೋದಲ್ವಾ? ದೇವಕಿ ಈ ನಿರ್ಧಾರಕ್ಕೆ ಏನಾದರೂ ಬಂದರೆ ಇದು ಖಂಡಿತ ಒಳ್ಳೆ ನಿರ್ಧಾರ ಆಗಲ್ಲ ಸರ್. ಯಾಕೆಂದರೆ ಇಲ್ಲಿ ಇವಳ ಹಠ ಅಭಿಪ್ರಾಯಗಳಿಗೆ ಬೆಲೆ ಇರಲ್ಲ, ಕಾಂಟ್ರಾಕ್ಟಿಗೆ ಅಷ್ಟೇ ವ್ಯಾಲ್ಯೂ ಇರೋದು. ಯಾವುದಕ್ಕೂ ನೀವು ಕಾಮಿನಿ ರಾವ್ ಅವ್ರನ್ನ ಭೇಟಿ ಮಾಡಿ, ಅದೇ ಒಳ್ಳೆಯದು. ಇಂಥ ಹಲವಾರು ಕೇಸ್ಗಳನ್ನ ಟ್ರೀಟ್ ಮಾಡಿದ ಅನುಭವ ಅವ್ರಿಗಿರುತ್ತಲ್ವ. ಅವರ ಸಲಹೆನ ತಿಳ್ಕೊಂಡು ನಾವು ನಮ್ಮ ನಿರ್ಧಾರನ ತಗೋಬೋದು. ಆಯಿತು ಸರ್. ಏನೇ ಆದರೂ ಮಗು ಯಶೋಧ ರಘುನ ಸೇರೋದೇ ಸರಿ ಸರ್. ಅದರಿಂದ ಯಾರಿಗೂ ಚಿಂತೆ ಇರಲ್ಲ. ಆದರೂ ನಮ್ಮ ಚಿಂತೆ ತಪ್ಪಲ್ಲ. ಯಶೋಧನೂ ಈಗ ತಾಯಿ ಅಪ್ಪಯ್ಯ ಫೋನ್ ಮಾಡಿ ಒಂದ್ಸಲ ಸುಮತಿನ ಕರ್ಕೊಂಡು ಹೋಗ್ಬಾ ಅಂತಂದ್ರು. ಅವರಿಬ್ಬರೇ ದುಡ್ಡು ಖರ್ಚು ಮಾಡಿಕೊಂಡು ಭೇಟಿ ಆಗೋ ತಪ್ಪಲ್ಲ. ಇದು ನಮಗೆ ಗೊತ್ತಿರೋ ಹಾಗೆ ಅಧಿಕೃತ ಭೇಟಿ. ಅನ್ಅಫಿಷಿಯಲ್ ಆಗಿ ಮೀಟ್ ಮಾಡದೇ ಇರ್ತಾರಾ?
ಹಾಗಂತ ನಾವು ನಂಬ್ಕೊಂಡಿದ್ದೀವಿ ಅಷ್ಟೇ. ಏನಂತೀರಿ? ಹೌದು. ಈ ದೊಡ್ಡವ್ರಿಗೆ ಬರೀ ಕಸಬಿಲ್ಲ, ನಮ್ಮ ಪಾಡಿಯನ್ನು ಬಿಡೋದು ಬಿಟ್ಟು ಎಲ್ಲದಕ್ಕೂ ಬಂದು ಮೂಗು ತೋರಿಸ್ತಾರೆ. ನಮಗೆ ತೊಂದರೆ ಕೊಡೋದು ಅಂತಂದ್ರೆ ಅವ್ರಿಗೆ ಅದು ಏನು ಖುಷಿನೋ. ಬೇಗ ಬರ್ತೀನಿ ಅಂತಂದೆ, ಬೇಗ ಅಂದ್ರೆ ಇದೇನಾ? ಕಾದು ಕಾದು ಸಾಕಾಗೋಯ್ತು ನನಗೆ. ನಾನೇನು ಮಾಡಲಿ, ಈ ಅಣ್ಣನೇ ಒಳ್ಳೆ ಎಮ್ಮೆ ಥರ ರೆಡಿ ಆಗ್ತಿದ್ದ. ಇಷ್ಟು ಇರಿಟೇಟ್ ಆಗ್ತಾ ಇತ್ತು ಗೊತ್ತಾ ನನಗೆ. ಬರೀ ತಲೆ ಬಾಚ್ಕೊಂಡು ಬಟ್ಟೆ ಹಾಕೊಳ್ಳೋದಕ್ಕೆ ಅರ್ಧ ಗಂಟೆ ತೊಗೊಂಡು ನಾನು. ನಮ್ಮ ಟೆನ್ಷನ್ ಅವ್ರಿಗೆ ಎಲ್ಲಿ ಅರ್ಥ ಆಗಬೇಕು? ಅವ್ರು ಸಾಯಂಕಾಲದವರೆಗಾದ್ರೂ ಇರ್ತಾರೆ, ಅದೂ ಇಲ್ಲ. ನೀನಾದ್ರೂ ಇರು, ನಾನು ನಿನ್ನನ್ನು ಡ್ರಾಪ್ ಮಾಡ್ತೀನಿ. ಅಣ್ಣನ ಕೇಳು. ಒಂದೊಂದಾಗಿ ಮಾತುಕತೆ ನಡೀತಾ ಇದೆ. ಒಂದೇ ವರ್ಷದಲ್ಲಿ 3 ಮದುವೆನೂ ಮಾಡ್ಬಿಡ್ಬೋದು. ಒಂದ್ಸಾರಿ ಸುಮತಿ ಅಪ್ಪ ಅಮ್ಮನ ನೋಡ್ಬೇಕಲ್ಲ, ನೀವೊಂದ್ಸರಿ ಫ್ರೀ ಮಾಡ್ಕೊಳ್ಳಿ, ಹೋಗ್ಬಿಟ್ಟು ಬರೋಣ. ನೀವು ಫ್ರೀ ಆಗಬೇಕಷ್ಟೇ. ಮೊದಲು ಡಾಕ್ಟ್ರನ್ನ ಕೇಳಿ ಅಷ್ಟು ದೂರ ಜರ್ನಿ ಮಾಡ್ಬೋದಾ ಅಂತ. ಕೇಳಿ ಫಿಕ್ಸ್ ಮಾಡ್ತೀನಿ. ಇಂಥ ದಿನ ಅಂದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ಅಷ್ಟರಲ್ಲಿ ಸೀಮಂತ ಬರುತ್ತಲ್ಲ, ಅದಕ್ಕಂತೂ ಅವ್ರು ಬರಲೇಬೇಕು. ಅದಕ್ಕೆ ಮುಂಚೆ ನಾವು ಹೋಗಬೇಕು. ಪರವಾಗಿಲ್ಲ, ಫಿಕ್ಸ್ ಆಗೋದು ಲೇಟ್ ಆದರೆ ಶ್ರೀಮಂತಕ್ಕೆ ಅವರೇ ಬಂದ್ಬಿಡ್ತಾರೆ. ಇಲ್ಲಿ ಭಾವನ ಫ್ರೆಂಡ್ ಒಬ್ಳಿದ್ಲಲ್ವಾ, ಅವಳಲ್ಲಿ? ಅವಳ ಸದ್ಯ ಪೀಡೆ ತೊಲಗ್ತು. ಅಕ್ಕಂಗೆ ಎಷ್ಟು ಟೆನ್ಷನ್ ಕೊಟ್ಲು ಗೊತ್ತಾ? ಅಲ್ಲಿ ನೋಡು, ಈಗ ಮಿಣ್ಣ ಕೂತಿದ್ದಾನೆ, ಏನು ಗೊತ್ತಿಲ್ಲ ಒಂಥರ ಗುಳಿಗೆ ಸಿದ್ಧ. ನೀನೇನಾದರೂ ನಿಮ್ಮ ಭಾವನ ಚಾಳಿ ಕಲಿಬೇಕಲ್ಲ, ಬರ ಆಗ್ಬಿಡ್ತೀನಿ. ನನಗೇನು ಬೇಡಪ್ಪ, ಒಂದು ಹೆಂಡ್ತಿನ ಸುಧಾರಿಸೋದೇ ಕಷ್ಟ, ಇನ್ನು ಸಾಮಾನ್ಯ. ತಾಯಿಗೆ ಮಗು ಭಾರ ಅಲ್ಲ ಅನ್ನೋದು ಹಳೆ ಕಾಲದ ಮಾತು. ಸದ್ಯ ಒಂದು ಸಾಕು ಅಂತ ನಿಟ್ಟುಸಿರು ಬಿಡೋ ಕಾಲ ಇದು. ಈಗ ಯಶೋಧನೂ ತಾಯಿ ಆಗ್ತಾ ಇದ್ದಾಳಲ್ವ. ಆಯ್ಕೆ ಮಾಡ್ಕೊಳ್ಳೋ ಸಂದರ್ಭ ಬಂದರೆ ಅವಳು ಯಾವುದನ್ನು ಆಯ್ಕೆ ಮಾಡ್ಕೋತಾಳೆ? ತನ್ನ ಹೊಟ್ಟೆಲಿ ಹುಟ್ಟಿರೋ ಮಗುನೇ ತಾನೇ ಆಯ್ಕೆ ಮಾಡ್ಕೋತಾಳೆ. ಆದರೆ ಇದರಿಂದ ಕಾನೂನು ಮುರಿದಾಗುತ್ತೆ. ಇವಳು ಹೇಳ್ದೆ ಕೇಳದೆ ಅವ್ರ ಮನೆ ಬಿಟ್ಟು ಬಂದಿದ್ದು ತಪ್ಪಲ್ವಾ? ಒಂದು ತಪ್ಪಿಂದ ಇನ್ನೊಂದು ತಪ್ಪು ಮಾಡೋ ಅನಿವಾರ್ಯತೆ ಬಂತು ಅಂತ ಅವ್ರು ಹೇಳಿದ್ರೆ ತಪ್ಪು ತಪ್ಪೇ ಅಲ್ವಾ ಸರ್? ಸಮಯ ಸಂದರ್ಭಗಳು ಅದನ್ನು ತೀರ್ಮಾನ ಮಾಡುತ್ತೆ. ಅವರು ಇವಳನ್ನ ಎಷ್ಟು ಹೀನಾಯವಾಗಿ ನಡೆಸ್ಕೊಂಡ್ರು, ಇವಳು ಎಷ್ಟು ಬದ್ಧತೆಯಿಂದ ಅಲ್ಲಿ ಇದ್ದು ಅನ್ನೋದನ್ನ ನಾನು ನೀನು ತೀರ್ಮಾನ ಮಾಡೋಕ್ಕಾಗಲ್ಲ. ಕೋರ್ಟ್ ಮೆಟ್ಲು ಹತ್ತಬೇಕಾಗತ್ತೆ. ಆಗೇನಾಗುತ್ತೆ, ಎಲ್ಲರ ಮನೆಯಲ್ಲೂ ದೇವಕಿ ವಿಚಾರ ಮಾತನಾಡ್ತಾರೆ. ಮೀಡಿಯಾದವರಂತೂ ಇದನ್ನೇ ಎಕ್ಸಾಜರೇಟ್ ಮಾಡಿ ಫೋಕಸ್ ಮಾಡ್ತಾರೆ. ಇದು ತುಂಬ ಡೇಂಜರಸ್. ಹೌದು, ಇದು ಡೇಂಜರಸ್ಸೇ. ನೋಡು, ನನ್ನ ಮಾತು ಸತ್ಯನಂತ. ಒಂದು ನಿಮಿಷ ಸರ್. ಹಲೋ, ಪದ್ಮಾ, ನಾನು ಕಣೆ ವಿದ್ಯಾ. ಹೇಳ್ರಿ. ಇವತ್ತು ನಾನು ಸುಮತಿ ರಘು ಮನೆಗೆ ಹೋಗಿದ್ವಿ. ಅಪ್ಪಯ್ಯ ಒಂದ್ಸಲ ಹೋಗಿ ಬನ್ನಿ ಅಂತ ಫೋನ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಕಣೆ. ಯಶೋಧ ನಿನ್ನೂ ತುಂಬ ಕೇಳಿದ್ರಪ್ಪ. ಸುಮತಿಗಂತೂ ಬಾಯಿ ತುಂಬ ಹೊಗಳಿದ್ದು. ಗಂಡು ಹೆಣ್ಣು ತುಂಬ ಖುಷಿ ಪಟ್ರು ಕಣೆ. ಮದುವೆನೇ ನಿಲ್ಲಿಸಿ ಅಂತ ನಾ ಹೇಳಿದ್ರೆ ನೀವು ಯಾಕ್ರಿ ಅಲ್ಲಿಗೆ ಹೋಗಬೇಕಾಗಿತ್ತು? ಮಾವಂಗೇನೋ ನೆಪ ಹೇಳ್ಬೋದಿತ್ತಲ್ವಾ? ಎಲ್ಲಿದೆಯಾ ನೀನು? ಆಫೀಸ್. ಅಪ್ಪಯ್ಯ ಇನ್ನೊಂದು ವಿಷಯ ಹೇಳಿದ್ರು ಕಣೆ. ದೇವಕಿ ವಿಚಾರದಲ್ಲಿ 4 ದಿವಸ ಕಳೀತಲ್ಲ, ಫೋನ್ ಏನಾದರೂ ಬಂದಿತ್ತಾ ಅಂತ ಕೇಳಿದ್ರು. ಇಲ್ಲ. ಸಾಯಂಕಾಲ ಬೇಗ ಬರ್ತೀಯ ತಾನೆ? ಗುರು ವಿಚಾರ ನೆನಪಿರ್ಲಿ. ಆಯ್ತು. ಪದ್ಮ, ಇನ್ನೊಂದು ವಿಷಯ, ಸದ್ಯದಲ್ಲೇ ಯಶೋಧ ಅವರಿಗೆ ಸೀಮಂತ ಇಟ್ಕೊತಿದ್ದಾರಂತೆ. ಯಾವುದೇ ಕಾರಣಕ್ಕೂ ನೀನು ಮಿಸ್ ಮಾಡಲೇಬಾರ್ದಂತೆ. ಮನೆಗೆ ಬಂದಾಗ ಇದನ್ನೆಲ್ಲ ಮಾತಾಡಬಹುದಲ್ವಾ? ಯಜಮಾನ್ರು ಸರ್. ಪಾಪ ದೇವಕಿನ ನೋಡಿದ್ರೆ ಒಂದೇ ತಂದೆ ತಾಯಿ ಹುಟ್ಟು 2 ಮಕ್ಕಳಲ್ಲಿ ಒಂದಕ್ಕೆ ಸಂಭ್ರಮ, ಇನ್ನೊಂದಕ್ಕೆ
ಜಾಗಕ್ಕೆ ಮತ್ತೆ ಕಾಲಿಡಬಾರ್ದು ಅನ್ಕೋತೀನಿ. ಕೆಲವು ವಿಷಯಗಳನ್ನ ಬೇರೆ ಕಡೆ ಮಾತಾಡೋಕ್ಕಾಗಲ್ಲ, ಅಂದರೆ ಪಬ್ಲಿಕ್ ಪ್ಲೇಸಸಲ್ಲಿ. ನಾನು ಯಾವಾಗ ಹೇಗೆ ರಿಯಾಕ್ಟ್ ಮಾಡ್ತೀನೋ ಗೊತ್ತಿಲ್ಲ. ಇನ್ನು ನಿನ್ನ ಮನೆ ಅಲ್ಲಿ ತನಕ ಬರದೇ ಇರೋ ಹಾಗೆ ನೀನೇ ಕಾಳಜಿ ತಗೋತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಹೇಳೋಕ್ಕಾಗಲ್ಲ. ಸುನೀತಾ, ಏನು ಹೇಳಬೇಕೋ ಏನು ಮಾತಾಡಬೇಕೋ ನೇರವಾಗಿರಲಿ. ಪ್ರಶ್ನೆ ಅಥವಾ ಮಾತು ಕಣ್ಣ ಮುಚ್ಚಾಲೆ ರೀತಿಲಿ ಬೇಡ. ಇನ್ನೊಬ್ರ ಲೈಫಲ್ಲಿ ಆಡೋದು ಸುಲಭ, ಎದುರಿಸೋದು ಕಷ್ಟ. ಇದು ಗೊತ್ತಿರೋ ವಿಚಾರ. ಓಕೆ, ನೇರ ಪ್ರಶ್ನೆ. ದೇವ್ಕಿ ಹೇಗಿದ್ದಾಳೆ? ನೇರ ಪ್ರಶ್ನೆ ನಡೆ ನುಡಿಗೆ ನೀನು ಉತ್ತರಿಸಕ್ಕಾಗದ ಅಸಮರ್ಥ ಅಂತ ಗೊತ್ತು. ನಿನ್ಗ ಆ ಮಾತು ಗೊತ್ತೇ ಹೊರತು ಆಚರಿಸಿ ಗೊತ್ತಿಲ್ಲ. ನಿಂಗೆ ಮುಚ್ಚುಮರೆ ಮಾಡೋಕ್ಕೂ ಆಗಲ್ಲ. ಮುಖದಲ್ಲಿರೋ ಸತ್ಯದ ಲೇಪನ ಅಳಿಸೋ ಕಲೆ ನಿನ್ಗಿನ್ನೂ ಕರಗತ ಆಗಿಲ್ಲ. ಇರೋಷ್ಟು ದಿನ ಆರಾಮ್ ಜೀವನ ಅನ್ಕೊಂಡವ್ ನೀನು. ಅನಿರೀಕ್ಷಿತವಾಗಿ ಸತ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಜೊತೆ ಖಾಲಿ ಹಾಳೆಗಳನ್ನು ದೇವ್ರು ನಿನ್ನ ಕಡೆ ಇಟ್ಟಿದ್ದಾನೆ. ನೀನ್ ಪರೀಕ್ಷೆಗೆ ಹಾಜರು ಆಗಲೇಬೇಕು, ಬರೀಲೇಬೇಕು. ಇನ್ನೊಬ್ಬರ ನಂಬಿಕೆಗೆ ರೆಡಿಮೇಡ್ ಸುಳ್ಳನ್ನು ತುಂಬಿಸ್ಬೇಡ. ಬದುಕನ್ನೋದು ಪುಣ್ಯ, ಹೀನಾಯವಾಗಿ ನಿವಾರಾಗಬೇಡ. ಸುನೀತಾ, ನಾನು ಹೆಸರು ಹೇಳ್ಬೇಕಾದ್ರೆ ಮುಕ್ತಲ್ಲಿ ಅಷ್ಟೊಂದು ಗೆರೆ ಯಾಕೆ ಮುಡುತ್ತೆ ರಘು? ಅಸಹಜ ಚಲನೆ. ಅಬ್ಬಾ, ಅದೆಷ್ಟು ದಿನ ನನ್ನ ಗೆಳತಿಯ ಗುಟ್ಟನ್ನು ಬಚ್ಚಿಟ್ಕೊಂಡೆ ನಾಟಕ ಆಡಿದೆ ರಘು. ಅದ್ಯಾವ ದರಿದ್ರ ಗಳಿಗೆಯಲ್ಲಿ ನಾನು ನಿನ್ನ ಅಡ್ವರ್ಟೈಸ್ಮೆಂಟ್ ಪೇಪರ್ನ ನನ್ನ ಬ್ಯಾಗಲ್ಲಿ ಇಟ್ಕೊಂಡು, ಅದ್ಯಾವ ಕೆಟ್ಟ ಗಳಿಗೆಲಿ ದೇವ್ಕಿ ಅದನ್ನು ತನ್ನ ಕೈಯಿಂದ ಎತ್ಕೊಂಡ್ಲು. ತನ್ನ ಭವಿಷ್ಯಕ್ಕೆ ಸುನಾಮಿ ಅಪ್ಪಳಿಸ್ಕೊಂಡ್ಲು. ಅದೆಷ್ಟು ಸರ್ತಿ ನಾನು ನಿನ್ನ ಜೊತೆಗಿದ್ದಾಗೆಲ್ಲ ನಿನಗೆ ಅವ್ಳು ಫೋನ್ ಬರ್ತಿತ್ತು ಅಂತ ಈಗ ಲೆಕ್ಕ ಸಿಗ್ತಾ ಇದೆ.